ಎಲ್ರಿಗೂ ನಮಸ್ಕಾರ. ಬ್ಯಾಕ್ ಟು ಯಶು ಬಿಜಾಪುರ್ ಚಾನಲ್. ಬೇಸಿಗೆ ಕಾಲ ಬಂತಂದರೆ ಸಾಕು, ಎಷ್ಟೇ ಹಾಲನ್ನು ಪ್ರಿಸರ್ವ್ ಮಾಡಿದರೂ ಅದು ಬೇಗನೆ ಹಾಳಾಗುತ್ತೆ. ಹಾಳಾಗಿರೋ ಹಾಲನ್ನು ಬಿಸಾಡೋ ಬದಲು ಈ ಥರ ಒಂದು ಸಿಂಪಲ್ ಆಗಿರೋವಂಥ ಸ್ವೀಟ್ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಡೆದಿರೋ ಹಾಲಲ್ಲಿರುವ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದನ್ನು ಒಂದು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನೆ 1 ಕಪ್ ಆಗೋಷ್ಟು ಹಾಲಿನ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಕಪ್ನಷ್ಟು ಸಕ್ಕರೆ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಮೊನ್ನೆ ನಾನು ಗುಲಾಬ್ ಜಾಮೂನ್ ಮಾಡಿದ್ದೆ, ಅದ್ರ ಪಾಕ ಉಳಿದಿತ್ತು, ಸೊ ಅದನ್ನೇ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಸಕ್ಕರೆ ಕೂಡ ಹಾಕ್ಬೋದು ಅಥವಾ ಕಂಡೆನ್ಸ್ ಮಿಲ್ಕ್ ಕೂಡ ಹಾಕ್ಬೋದು. ಎರಡೂ ಟೇಸ್ಟು ಒಂದೇ ಥರ ಇರುತ್ತೆ. ಅಥವಾ ನೀವು ಇದಕ್ಕೆ ಬೆಲ್ಲ ಕೂಡ ಸೇರಿಸ್ಬೋದು. ಈ ಸಕ್ಕರೆ ಪಾಕದಲ್ಲಿ ಆಲ್ರೆಡಿ ಏಲಕ್ಕಿ ಇರೋದ್ರಿಂದ ನಾನು ಏಲಕ್ಕಿನ ಸೇರಿಸ್ತಾ ಇಲ್ಲ. ಈಗ ಇವೆಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸಿ ಅದು ಸಾಫ್ಟ್ ಆಗೋವರೆಗೂ. ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಇವತ್ತು ಯುಗಾದಿ ಅಮಾವಾಸ್ಯೆ ಅಲ್ವಾ, ಎಲ್ಲರೂ ಹೋಳಿಗೆ ಮಾಡಿರ್ತಾರೆ. ಬಟ್ ನನಗೆ ಇವತ್ತು ಹೋಳಿಗೆ ಮಾಡೋಕ್ಕಾಗ್ತಿಲ್ಲ ಅಂತ ನಾನು ಸಿಂಪಲಾಗಿ ಹೈಗ್ರೀವ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಕಡಲೆಬೇಳೆನ ತೊಗೊಳ್ತಾ ಇದ್ದೀನಿ. ಅದಕ್ಕೆ 1 ಗ್ಲಾಸ್ನಷ್ಟು ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಕಡಲೆಬೇಳೆ ಬೇಗ ಬೇಯಬೇಕು ಅಂತಂದರೆ ಅದಕ್ಕೆ 1 ಚಮಚದಷ್ಟು ಎಣ್ಣೆ ಕೂಡ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಅರಿಶಿಣ ಪುಡಿ ಕೂಡ ಹಾಕ್ಬೋದು. ನಾನಿಲ್ಲಿ ಅರಿಶಿಣ ಪುಡಿನ ಸೇರಿಸ್ತಾ ಇಲ್ಲ. ಎಣ್ಣೆನ ಸೇರಿಸೋದ್ರಿಂದ ಕಡಲೆಬೇಳೆ ಬೇಗ ಬೇಯುತ್ತೆ. ನಾವು ಆಗಲೇ ಕುದಿಯೋಕೆ ಇಟ್ಟಿರೋಂಥ ಹಾಲಿನ ರೆಸಿಪಿ ಕೂಡ ಆಗಿದೆ. ಇದನ್ನು ಸ್ವಲ್ಪ ಕೈ ಆಡಿಸ್ಬಿಟ್ಟು ನಾನು ಗ್ಯಾಸ್ನ ಆಫ್ ಮಾಡಿ ಇದನ್ನು ಕೆಳಗಿಳಿಸ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ಗೋಧಿ ಹಿಟ್ಟನ್ನು ಸಾಣಿಸುವಾಗ ಹಿಟ್ಟು ಕೆಳಗಡೆ ಚೆಲ್ಬಿಡುತ್ತೆ. ಹಾಗೆ ಚೆಲ್ಲಬಾರ್ದು ಅಂತಂದರೆ ಒಂದು ಗ್ಲಾಸ್ ಅಥವಾ ಒಂದು ಬೌಲ್ ತೊಗೊಂಡು ಈ ಥರ ಹಿಟ್ಟು ಸಾಣಿಸಿದರೆ ಯಾವುದೇ ಥರ ಕೆಳಗಡೆ ಹಿಟ್ಟು ಚೆಲ್ಲೋದಿಲ್ಲ. ಮತ್ತು ನಮಗೆ ಗ್ಯಾಸ್ ಕಟ್ಟಿನ ಕ್ಲೀನ್ ಮಾಡೋ ಅವಶ್ಯಕತೆ ಕೂಡ ಬೀಳೋದಿಲ್ಲ. ಈ ಗೋಧಿ ಹಿಟ್ಟಿಗೆ 1 ಚಮಚದಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನೀಗ ಚಪಾತಿ ಹಿಟ್ಟು ಕಲಸೋಕ್ಕೆ ಅರ್ಧ ಕಪ್ನಷ್ಟು ನೀರು, ಅರ್ಧ ಕಪ್ನಷ್ಟು ಹಾಲು ಎರಡನ್ನೂ ಸೇರಿಸಿ ತಗೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ 1 ಕಪ್ ಪೂರ್ತಿ ಹಾಲನ್ನು ಕೂಡ ತಗೋಬೋದು. ಹಾಲು ಹಾಕಿ ಚಪಾತಿ ಹಿಟ್ಟನ್ನ ನಾದೋದ್ರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ. ಈಗ ನಾವು ಕುಕ್ಕರಲ್ಲಿ ಕುದಿಯೋಕೆ ಇಟ್ಟಿರೋಂಥ ಬೇಳೆ ಕೂಡ ಬೆಂದಿದೆ. ಈಗ ನಾನು ಈ ಕಡಲೆಬೇಳೆಗೆ 1 ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ನೀವು ಯಾರಾದ್ರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಾ ಇದ್ದರೆ
ಇನ್ನೂ 1 ಕಪ್ ಬೆಲ್ಲ ಕೂಡ ಹಾಕ್ಬೋದು. ಈಗ ಇದನ್ನೆಲ್ಲ ಮಿಶ್ರಣ ಮಾಡ್ತಿದ್ದೀನಿ. ನೋಡಿ ಬೇಳೆ ಬಂದಿದೆ. ನಾನೀಗ ಇದಕ್ಕೆ 2 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬೇಯಿಸಬೇಕು. ಬೆಲ್ಲ ಕರಗೋವರೆಗೂ ಬೇಯಿಸಿ. ಇದಕ್ಕೆ ನೀವು ಬೇಕಾದರೆ ಕೊಬ್ಬರಿ ತುರಿನ ಕೂಡ ಹಾಕೋಬೋದು. ಈಗಿದು ಬೆಲ್ಲ ಎಲ್ಲ ಕರಗಿದೆ. ಈಗ ಇದನ್ನು ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ನೀವು ಇದನ್ನು ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದನ್ನು ಚಪಾತಿ ಜೊತೆ ಕೂಡ ತಿನ್ಬೋದು. ಈಗ ನಾನು ಆಗಲೇ ಕಲಸಿಟ್ಟಿರುವಂಥ ಚಪಾತಿಗೆ ಎಣ್ಣೆನ ಸವರ್ತಾ ಇದ್ದೀನಿ. ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಂಡು ಉಳ್ಳೆನ ಮಾಡ್ತಾ ಇದ್ದೀನಿ. ಈಗ ನಾನು 2 ಉಳ್ಳೆನ ಸೇರಿಸಿ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿಗೆ ಒಂದು ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ. ಈಗ ಲಟ್ಟಿಸಿ ತೋರಿಸ್ತೀನಿ ನೋಡಿ. ಚಪಾತಿ ಹಿಟ್ಟನ್ನು ಲಟ್ಟಿಸುವಾಗ ಒಂದು ಸ್ವಲ್ಪ ಎಣ್ಣೆನ ಸವರಬೇಕು. ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಹಿಟ್ಟು ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಚಪಾತಿ ಚೆನ್ನಾಗಿ ಬರುತ್ತೆ.
ಚಪಾತಿಗೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ನಾನಿಲ್ಲಿ ಒಂದು 10 ಬೆಂಡೆಕಾಯಿನ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆಯೇ 1 ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಇವನ್ನೆಲ್ಲ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕೋಕ್ಕೆ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ತಕ್ಷಣ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಣ್ಣ ಬರೋವರೆಗೂ ಬಾಡಿಸ್ಬೇಕಾಗತ್ತೆ. ಹೀಗೆ ಇದಕ್ಕೇ ಬೆಂಡೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ನಾನು ಇದಕ್ಕೇ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕು, ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇಷ್ಟೆಲ್ಲ ಅಡುಗೆ ಆದಮೇಲೆ ಏನಾದರೂ ತಣ್ಣಗಿರೋದು ಕುಡಿಬೇಕನ್ಸುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸಿಂಪಲ್ಲಾಗಿ ಮಜ್ಜಿಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ಪು ಮೊಸರು ಸೇರಿಸ್ಕೊಂಡೆ, ಅದಕ್ಕೆ 2 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡೆ, ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡೆ, ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರನ್ನ ಸೇರಿಸ್ಕೊಂಡು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಡಿಮೆ ಸಮಯದಲ್ಲಿ ಎಷ್ಟೆಲ್ಲ ಅಡುಗೆಗಳನ್ನು ಮಾಡ್ಕೋಬೋದು ಅಂತ. ಕೊನೆಯದಾಗಿ ಒಂದು ಸಿಂಪಲ್ ಆಗಿರೋ ಮಜ್ಜಿಗೆನ ಶೇರ್ ಮಾಡಿದ್ದೀನಿ. ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.